ಹಲೋ ವೀಕ್ಷಕರೇ, ನಾನು ಅರಫಾ ಮಂಚಿ. ಕಾಂಗ್ರೆಸ್ ಮುಖಂಡ ಅಬ್ದುಲ್ ಜಬ್ಬಾರ್ ಅವರನ್ನು ಕಾಂಗ್ರೆಸ್ ಅಮಾನತು ಮಾಡಿದೆ. ಈ ಹಿಂದೆ ಇಂಥದ್ದೇ ಆದೇಶ ದಕ್ಷಿಣ ಕನ್ನಡ ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿದ್ದ ಸಾಹುಲ್ ಹಮೀದ್ ಅವರಿಗೂ ಸಿಕ್ಕಿತ್ತು. ಮಿಸ್ಟರ್ ಅಬ್ದುಲ್ ಜಬ್ಬಾರ್ ಅವರ ಮಾತುಗಳು ಏನಂದ್ರೆ, ತಾನು ಪಕ್ಷದ ವಿರುದ್ಧ ಯಾವ ಚಟುವಟಿಕೆಯನ್ನು ನಡೆಸಿಲ್ಲ ಎಂದಾಗಿ ಆಗಿದ್ದು ಅವರನ್ನು ಡಿ.ಕೆ. ಶಿವಕುಮಾರ್ ಅವರು ಪಕ್ಷದಿಂದ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆಯ ಮುಸ್ಲಿಮರು ಮಾಡಿದ ತಪ್ಪೇನು? ಅಬ್ದುಲ್ ಜಬ್ಬಾರ್ ಮಾಡಿದ ತಪ್ಪೇನು? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 40% ಮುಸ್ಲಿಮರಿದ್ದಾರೆ. ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡಿ ಎಂದು ಕಾಂಗ್ರೆಸ್ ಅನ್ನು ಕೇಳಿದ್ದು ತಪ್ಪಾಗುತ್ತಾ? ಮುಸ್ಲಿಮರಿಗೆ ಟಿಕೆಟ್ ಸಿಕ್ಕಿಲ್ಲ ಎಂದು ಬೇಸರದಿಂದ ಚುನಾವಣಾ ಪ್ರಚಾರದಿಂದ ದೂರ ನಿಂತರು. ಅದರ ವಿರುದ್ಧ ಕಾಂಗ್ರೆಸ್ ಕ್ರಮ ಜರುಗಿಸಬೇಕಾಗಿತ್ತ? ಖಂಡಿತ ಇದು ಕಾಂಗ್ರೆಸ್ ಮಾಡಿದ ಎಡವಟ್ಟು. ಮುಸ್ಲಿಮರನ್ನು ಕಡೆಗಣಿಸಲಾಗುತ್ತಿದೆ ಎನ್ನುವುದಕ್ಕೆ ಕಾಂಗ್ರೆಸ್ ಮತ್ತೆ ಮತ್ತೆ ಸಾಕ್ಷ್ಯ ಪುರಾವೆಗಳನ್ನು ನೀಡ್ತಾ ಇದೆ. ಇದು ಸರಿ ಹೋಗಲ್ಲ. ಹಾಗೆ ಹೇಳುವುದಾದರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಅಶಿಸ್ತು ತೋರಿಸಿದವರಿದ್ದಾರೆ. ಕಾಂಗ್ರೆಸ್ ಅವರನ್ನೆಲ್ಲ ಅಮಾನತು ಮಾಡ್ತಾ ಹೋಯ್ತಾ? ಇಲ್ವಲ್ಲ. ನೇರವಾಗಿ ರಾಹುಲ್ ಗಾಂಧಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವ ಶಶಿ ತರೂರನ್ನು ಈ ಕಾಂಗ್ರೆಸ್ ಎಷ್ಟು ಸಲ ಅಮಾನತು ಮಾಡಿತು? ಅವರು ಬಿಜೆಪಿಯನ್ನು ಆಗಾಗ ಹೊಗಳುತ್ತಲೇ ಇದ್ದಾರೆ. ಪಕ್ಷ ಅವರನ್ನು ಇನ್ನೂ ಸಹಿಸಿಕೊಂಡೇ ಇದೆ. ಸ್ವತಃ ಡಿ.ಕೆ.ಸಿ ಅವರು ವಿಧಾನಸಭೆಯಲ್ಲಿ RSS ನ ಗೀತೆ ಸದಾವತ್ಸಲ ಆಡಲಿಲ್ವೇ? ಅವರ ವಿರುದ್ಧ ಕ್ರಮ ಜರುಗಿಸಿತಾ? ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರೆ ಏನು ಪ್ರಯೋಜನ ಇಲ್ಲ. ಮುಸ್ಲಿಮರು ಕಾಂಗ್ರೆಸ್ನಿಂದ ದೂರ ಹೋದ್ರೆ ಅವರಿಗೆ ಬೇರೆ ಗತಿಯೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ವರ್ತಿಸುವುದಾದರೆ ಅದು ಖಂಡಿತವಾಗಿ ತಪ್ಪು. ದಾವಣಗೆರೆಯ ಮುಸ್ಲಿಮರು ಹೇಳಿದಂತೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನ್ನು ಸೋಲಿಸುವ ಶಕ್ತಿ ಇದೆ. ಇನ್ನು ಜಬ್ಬಾರ್ ಅವರು ಪ್ರಚಾರಕ್ಕೆ ಬರಲಿಲ್ಲ, ಅದು ದೊಡ್ಡ ತಪ್ಪು ಎಂದು ಹೇಳಲು ಆಗುವುದಿಲ್ಲ. ಯಾಕಂದ್ರೆ ಅಸಮಾಧಾನ ಆದಂತವರು, ತಮ್ಮನ್ನು ಕಡೆಗಣಿಸಲಾಗಿದೆ ಎಂದು ತಿಳ್ಕೊಂಡವರು ದೂರ ಉಳಿಯುವುದು ಖಂಡಿತ ಸಹಜವಾದ ಪ್ರಕ್ರಿಯೆ ಆಗಿದೆ. ಕಾಂಗ್ರೆಸ್ ಈ ಸಂಯಮ ವಹಿಸಬೇಕಿತ್ತು. ಅವರ ವಿರುದ್ಧ ಬಾಣ ಬಿಡುವುದರಿಂದ ದೂರ ನಿಲ್ಬೇಕಿತ್ತು. ಇವೆಲ್ಲ ಮುಸ್ಲಿಮರನ್ನು ಹೇಗೆ ಬೇಕಾದ್ರೂ ನಡೆಸಿಕೊಳ್ಬಹುದು ಎಂಬ ಕಾಂಗ್ರೆಸ್ಸಿನ ಕೆಲವು ನಾಯಕರಲ್ಲಿರುವ ಮನಸ್ಥಿತಿಯಾಗಿದೆ. ಪ್ರಾದೇಶಿಕ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಡಿ.ಕೆ.ಸಿ ಅವರು ಜಬ್ಬಾರ್ ಅವರ ಮೇಲೆ ಬಾಣ ಪ್ರಯೋಗಿಸಿದ್ದಾರೆ. ನಿಜಕ್ಕೂ ಇದು ದಾವಣಗೆರೆ ಮುಸ್ಲಿಮರು ಮಾತ್ರವಲ್ಲ, ಎಲ್ಲಾ ಮುಸ್ಲಿಮರ ಮೇಲೆ ಅವರು ಬಿಟ್ಟ ಬಾಣ ಪ್ರಯೋಗವಾಗಿದೆ ಎನ್ನುವುದೇ ಸರಿಯಾದ ವಿಚಾರ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಮಾಡಿದ್ರು? ಸಾಮಾಜಿಕ ನ್ಯಾಯ ಮಾತಾಡುವ ಸಿದ್ದರಾಮಯ್ಯ ಪಕ್ಷದ ವಿರುದ್ಧ ಬಂಡೆದ್ದು ನಾಮಪತ್ರ ಹಿಂದೆಗೆದಿದ್ದ ಸಾದಿಕ್ ಪೈಲ್ವಾನ್ರನ್ನು ಓಲೈಸಿದ್ರು. ಇರ್ಲಿ, ಅದಕ್ಕೆ ಪಕ್ಷದ ಹಿತದೃಷ್ಟಿ ಕಾರಣ ಆಗಿರ್ಬೋದು. ಆದರೆ ಅದರಿಂದ ಸಾಮಾಜಿಕ ನ್ಯಾಯ ನೀಡಿದಂತೆ ಆಗುವುದಿಲ್ಲ ಎನ್ನುವುದು ಸಿದ್ದರಾಮಯ್ಯರಿಗೂ ಗೊತ್ತಿದೆ. ಮುಸ್ಲಿಮರ ಕುರಿತು ಇಂತಹ ಧೋರಣೆ ತಳೆಯುವ ಕಾಂಗ್ರೆಸ್ ನಾಯಕರು ಖಂಡಿತ ಆತ್ಮಾವಲೋಕನ ನಡೆಸಬೇಕು. ಕಾಂಗ್ರೆಸ್ ವಿರೋಧಿಗಳು ಹೇಳುವುದು, ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಅದು ಎರಡು ಒಂದೇ, ಬಹುಸಂಖ್ಯಾತರ ಓಲೈಕೆ ರಾಜಕೀಯವನ್ನು ಮಾಡುತ್ತದೆ. ನಿಜವಾಗಿಯೂ ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇದೆ. ಬಿಜೆಪಿ ನೇರವಾಗಿ ಮಾಡುವುದನ್ನು ಕಾಂಗ್ರೆಸ್ ಮೌನವಾಗಿ ಮಾಡಿ ಮುಗಿಸಿರುತ್ತದೆ. ಈ ಮಾತನ್ನು ಜಬ್ಬಾರ್ ಅವರ ಅಮಾನತು ಪ್ರಕ್ರಿಯೆ ಖಂಡಿತ ಸಮರ್ಥಿಸುತ್ತಿದೆ. ಆದ್ದರಿಂದ ದಾವಣಗೆರೆಯಲ್ಲಿ ಕೆಲವು ಮುಸ್ಲಿಮರು ಬಿಜೆಪಿಯಿಂದ ನಮಗೆ ಪೆಟ್ಟು ಬಿದ್ರು ಬೀಳಿ ಕಾಂಗ್ರೆಸ್ಗೆ ಪಾಠ ಕಲಿಸಲೇಬೇಕೆಂದು ಹೊರಟಿರುವುದು. ಆದರೆ ದಾವಣಗೆರೆಯಲ್ಲಿ ಎಲ್ಲಾ ಮುಸ್ಲಿಮರು ಈ ವಾದವನ್ನು ಒಪ್ಪಿದ್ದಾರೆ ಎಂದೇನಿಲ್ಲ. ಈಗ ಕಾಂಗ್ರೆಸ್ ಜಬ್ಬಾರ್ ವಿರುದ್ಧ ದಂಡ ಪ್ರಯೋಗಕ್ಕೆ ಇಳಿದಿದ್ದರಿಂದ ಕೈ ಇಸುಕಿಕೊಳ್ಳುವಂತಾಗಿದೆ. ಮುಸ್ಲಿಂ ಮತದಾರರು ನಿರ್ಣಾಯಕ ಸಂಖ್ಯೆಯಲ್ಲಿ ಇರುವಲ್ಲಿ ಕಾಂಗ್ರೆಸ್ಗೆ ಒಬ್ಬ ಮುಸ್ಲಿಂ ಅಭ್ಯರ್ಥಿಯನ್ನು ಕೂಡ ಚುನಾವಣೆಗೆ ನಿಲ್ಲಿಸಲು ಸಾಧ್ಯವಾಗುತ್ತಿಲ್ಲ. ಅದು ಕೂಡ ಕರ್ನಾಟಕದಲ್ಲಿ ಅಧಿಕಾರ ಹಿಡಿದ ಪಕ್ಷ. ನಿಜಕ್ಕಾದ್ರೂ ಅದು ಬಿಜೆಪಿಗೆ ಹೆದರುತ್ತಿದೆ, ಅಥವಾ ಕಾಂಗ್ರೆಸ್ ನಾಯಕರು ಒಳಗೊಳಗಿಂದಲೇ ಬಿಜೆಪಿಗೆ ಓಟು ಹಾಕಿಸಬಹುದು ಎಂಬ ಆತಂಕ ಕಾಂಗ್ರೆಸ್ ನಾಯಕರಲ್ಲಿರ್ಬೋದು. ಯಾವುದು ಮುಸ್ಲಿಮರ ತಪ್ಪಲ್ಲಲ್ವಾ? ಕಾಂಗ್ರೆಸ್ನ ದೌರ್ಬಲ್ಯವಾಗಿದೆ. ಮುಸ್ಲಿಮರನ್ನು ಕಡೆಗಣಿಸಿ ದಿವಂಗತ ಶಾಮನೂರು ಶಿವಶಂಕರಪ್ಪರ ಮೊಮ್ಮಗ ಟಿಕೆಟ್ ಗಿಟ್ಟಿಸಿಕೊಳ್ಳಲು ಇದೆ ಅವರ ಅರ್ಹತೆಯಾಗಿ ಕಾಂಗ್ರೆಸ್ ಪರಿಗಣಿಸಿರಬೇಕು. ಮುಸ್ಲಿಮರಿಗೆ ಕಾಂಗ್ರೆಸ್ ಅಲ್ಲದೆ ಪರ್ಯಾಯ ಇಲ್ಲ ಅಂತ ಕಾಂಗ್ರೆಸ್ ತಿಳ್ಕೊಂಡಿದೆ. ಇನ್ನೊಂದು ಕಡೆ SDPI ಪಾರ್ಟಿ ಸಮುದಾಯದ ಬಗ್ಗೆ ಮಾತಾಡ್ತದೆ ಎಂಬ ಪ್ರಚಾರ ಇದೆ. ಮುಸ್ಲಿಮರಿಗೆ ಕಾಂಗ್ರೆಸ್ ಬಿಟ್ರೆ JDS ಇತ್ತು, ಈಗ ಬಿಜೆಪಿಯ ಜೊತೆ ಕೂತಿದೆ. ಮುಸ್ಲಿಮರು ಎಷ್ಟೇ ಕೂಗಾಡಿದ್ರು
ಅವರು ಅಂತಿಮವಾಗಿ ಕಾಂಗ್ರೆಸ್ಸಿಗೆ ಮತ ಹಾಕಬೇಕಾಗುತ್ತದೆ ಎಂದು ಕಾಂಗ್ರೆಸ್ ಲೆಕ್ಕ ಮಾಡಿದ್ದು. ಕಾಂಗ್ರೆಸ್ಗೆ ಗೆಲ್ಲಬೇಕಿತ್ತು. ಮುಸ್ಲಿಂ ಕ್ಯಾಂಡಿಡೇಟ್ ನಿಂತರು ಶಾಮನೂರು ಕುಟುಂಬವನ್ನು ಬಿಟ್ಟು ಬೇರೆ ಯಾರಿಗೂ ಟಿಕೆಟ್ ಹೋದ್ರು ಕಾಂಗ್ರೆಸ್ ಗೆಲ್ಲುವುದಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆಗೆ ಇಳಿದು ಬಿಜೆಪಿಯನ್ನು ಗೆಲ್ಲಿಸಬಹುದೆಂಬ ಆತಂಕ ಅದರೊಳಗೆ ಇರಬಹುದು. ಇದು ಯಾವುದು ಕೆ ಅಬ್ದುಲ್ ಜಬ್ಬಾರ್ ತಂದಿಟ್ಟ ಪ್ರಾರಬ್ಧವಲ್ಲ. ಕಾಂಗ್ರೆಸ್ಸಿನಲ್ಲಿರುವ ದೌರ್ಬಲ್ಯ ಆಗಿದೆ. ತಮ್ಮ ದೌರ್ಬಲ್ಯವನ್ನು ಮುಚ್ಚಿಡಲು ಜಬ್ಬಾರ್ ವಿರುದ್ಧ ಕಾಂಗ್ರೆಸ್ ಗದಾಪ್ರಹಾರ ಮಾಡಿದೆ. ಇದು ಖಂಡಿತ ಸರಿಯಲ್ಲ. ಕೂಡಲೇ ಕಾಂಗ್ರೆಸ್ ಅಮಾನತು ನಿರ್ಧಾರದಿಂದ ಹಿಂದೆ ಸರಿಯಬೇಕು. ಕಾಂಗ್ರೆಸ್ನ ಬಗ್ಗೆ ಮುಸ್ಲಿಮರಲ್ಲಿ ಅಷ್ಟಿಷ್ಟು ಒಳ್ಳೆಯ ಭಾವನೆ ಉಳಿಬೇಕಾದ್ರೆ ಡಿಕೆಶಿ ಅಮಾನತನ್ನು ವಾಪಸ್ಸು ತೆಗೆದುಕೊಳ್ಳಲಿ. ಕೊನೆಯದಾಗಿ ಒಂದು ಸತ್ಯ ಹೇಳ್ತೇನೆ. ಈ ಕಾಂಗ್ರೆಸ್ಸಿಗೆ ದಾವಣಗೆರೆಯಲ್ಲಿ ಮುಸ್ಲಿಮರು ಎಂದಲ್ಲ, ಶಾಮನೂರು ಕುಟುಂಬದವರಲ್ಲದ ಬೇರೊಬ್ಬ ಕ್ಯಾಂಡಿಡೇಟ್ ನಿಲ್ಲಿಸುವ ಶಕ್ತಿಯೇ ಇರಲಿಲ್ಲ. ಇದು ಸತ್ಯ. ಈಗ ತಮ್ಮ ತಪ್ಪನ್ನು ಜಬ್ಬಾರ್ ಮೇಲೆ ಹಾಕಿ ಅವರನ್ನು ದಬ್ಬಲು ಹೊರಟರೆ ಇದು ಸರಿಯೂ ಅಲ್ಲ. ತಕ್ಷಣದಿಂದ ಕಾಂಗ್ರೆಸ್ ಜಬ್ಬಾರ್ ಅಮಾನತು ಆಜ್ಞೆಯನ್ನು ವಾಪಸ್ ಪಡೆಯಲಿ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ನಾನು ಅರಪ್ಪ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೈ ಹಿಂದ್.